ಬಾಗಲಕೋಟೆ ಜಮಖಂಡಿ ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಶಾಹು ಮಹಾರಾಜ ಸರ್ಕಲ್ ವರೆಗೆ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ಕಳೆದ 3 ವರ್ಷಗಳಿಂದ ರಸ್ತೆ ಹದಗೆಟ್ಟಿದ್ದು ದೊಡ್ಡ ದೊಡ್ಡ ಗುಂಡಿಗಳಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ರಸ್ತೆ ಅಭಿವೃದ್ಧಿಗೆ 2 ಬಾರಿ ಟೆಂಡರ್ ನಡೆದರೂ ಕಾಮಗಾರಿ ಆರಂಭವಾಗಿಲ್ಲ. 3ನೇ ಬಾರಿ ಟೆಂಡರ್ ಪೂರ್ಣಗೊಂಡಿದ್ದರೂ ಕೂಡ ಕಾಮಗಾರಿ ವಿಳಂಬವಾಗ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕಾಮಗಾರಿ ವಿಳಂಬಕ್ಕೆ ಹಾಲಿ ಮತ್ತು ಮಾಜಿ ಶಾಸಕರ ಹಸ್ತಕ್ಷೇಪವೇ ಕಾರಣ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಅಧಿಕಾರಿಗಳು ಇದರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸ್ತಾ ಇದ್ದಾರೆ. ಎಲ್ಲಾರು ಅಡ್ಡಾಡ್ತಾರ. ಈ ರೋಡ್ ನೋಡುವಲ್ರಿ ಏನ್ರಿ ಅವ್ರ ಕಣ್ ತೆರ್ದಿಲ್ಲ ಅವ್ರ ಏಟಾರಿ ಮನ್ಷ್ಯಾಗ ತಾಪ್ರಿ ಇದು ಇಲ್ಲೇ ದವಾಖಾನೆ ಐತ್ರಿ. ಎಲ್ಲಾ ಧೂಳ ಗೀಳ ಅವಂದ ಅಲ್ಲ ಆಕೆಸಿಂದ ಅಲರ್ಜಿ ಆಗಿ ದವಾಖಾನೆ ತೋರ್ಸಾಕತ್ತೀವ್ರಿ ನಾವ್. ಮುದದ್ ಮನುಷ್ಯರು ಏನ್ ಮಾಡ್ಬೇಕ್ರಿ ನಾವ್? ಮತ್ತೆ ಹ್ಯಾಂಗ್ ಮಾಡಿದ್ರಿ? ಇದು ರೋಡ್ ಯಾವಾಗ ಮಾಡವ್ರಿ? ಇನ್ನ ಇವ್ರ ಸರ್ಗಳ ಈಗ ನಡಕತ್ ನೋಡ್ರಿ. ಈಗ 3 ವರ್ಷ ಆತ್ರಿ ಸರ್. 3 ವರ್ಷ ಆತ್ರಿ ಸರ್. 4ನೇ ವರ್ಷ ಚಾಲು. ಇಲ್ಲಿ ನೋಡ್ರಿ, ಇಲ್ಲೇ ಇನ್ಸ್ಪೆಕ್ಟರ್ ಅಡ್ಡಾಡ್ತಾರ, ಮತ್ತ ಇದನ್ನ MLA ಅಡ್ಡಾಡ್ತಾರು, ತಹಶೀಲ್ದಾರ್ ಅಡ್ಡಾಡ್ತಾರು, ಎಲ್ಲಾರು ಅಡ್ಡಾಡ್ತಾರು. ಈ ರೋಡ್ ನೋಡುವಲ್ರಿ ಏನ್ರಿ ಅವ್ರ ಕಣ್ ತೆರ್ದಿಲ್ಲ ಅವ್ರ ಏಟಾರಿ ಮನ್ಷ್ಯಾಗ ತಾಪ್ರಿ ಇದು ಇಲ್ಲೇ ದವಾಖಾನೆ ಐತ್ರಿ. ಎಲ್ಲಾ ಧೂಳ ಗೀಳ ಅವಂದ ಅಲ್ಲ ಆಕೆಸಿಂದ ಅಲರ್ಜಿ ಆಗಿ ದವಾಖಾನೆ ಹಾಲಿ ಮತ್ತು ಮಾಜಿ ಶಾಸಕರಿಗೆ ಹಾಲಿ ಮತ್ತು ಮಾಜಿ ಶಾಸಕರಿಗೆ ರಸ್ತೆ ಗುಂಡಿಗಳ ಪರಿಸ್ಥಿತಿ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಟೆಂಡರ್ ನಡೆದರೂ ಕೂಡ ಕಾಮಗಾರಿಯಲ್ಲಿ ಪೂರ್ಣಗೊಂಡಿಲ್ಲ. ಇದರ ಕುರಿತಂತೆ ಅಲ್ಲಿರುವಂತಹ ಜನರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಾಲಿ ಮತ್ತು ಮಾಜಿ ಶಾಸಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟೆಂಡರ್ ಕರೆದರೂ ಕೂಡ ಕಾಮಗಾರಿ ನಡೆದಿಲ್ಲವೆಂಬ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಆಗ್ರಹಿಸಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತೆ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ಪರದಾಟ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇಂದು ಟೆಂಡರ್ ಅನ್ನ ಕರೆದ್ರೂ ಕೂಡ ಕಾಮಗಾರಿ ನಡೆದಿಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇವತ್ತಿನ ಸ್ಥಳೀಯ ಅಂಬೇಡ್ಕರ್ ಸರ್ಕಲ್ ಇಂದ ಚಟ್ಟೂರ್ ಸಿಂಗ್ ಗುಡಿಯವರೆಗೆ ಇಲ್ಲಿ ಇರುವಂತ ಅಕ್ಕಪಕ್ಕದ ಮನೆಯವರು ಆಗಲಿ ಹಾಗೂ ಇಲ್ಲಿ ಇರುವಂತ ಅಂಗಡಿಗಳ ಗ್ರಾಹಕರಾಗಲಿ ನಾವು ಈ ರೋಡ್ಗೆ ಸುಮಾರು ದಿನಗಳಿಂದ ಹಾರ್ದಾಡ್ತಾ ಬಂದಿದ್ದೀವಿ. ಇದೇ ರೋಡ್ 3ರಿಂದ ಸುಮಾರು 3.5 ವರ್ಷ ಆಯ್ತು. ಒಂದು ರೋಡ್ ಕೂಡ ಸಂಪೂರ್ಣವಾಗಿ ಮಾಡ್ತಾ ಇಲ್ಲ. ಹಾಗೂ ಹಾಲಿ ಹಾಗೂ ಮಾಜಿ ಶಾಸಕರ ಮನೆಗಳ ಮುಂದಿನ ರೋಡ್ ನೋಡಿ ಇಲ್ಲಿ ಇರುವಂತ ಅಲ್ಪಸಂಖ್ಯಾತರು, ದೀನ ದಲಿತರ ಈ ಹಾದಿಗಳನ್ನ, ಒಂದು ರಸ್ತೆಗಳನ್ನ ತಾವು ಕೂಡ ಮೀಡಿಯಾ ಮುಖಾಂತರ